ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಾನಕಿರಾಮ್ ಸರ್, ಭಾರತ ಪಾಕಿಸ್ತಾನದ ಸಂಘರ್ಷದಲ್ಲಿ ಅಮೇರಿಕದ ಪಾತ್ರ ಇರಲೇ ಇಲ್ಲ ಅನ್ನುವಂಥ ಇಸ್ವಿನೇ ಇಲ್ಲ. ಈ ಹಿಂದಿನ ಅಷ್ಟೂ ಇತಿಹಾಸವನ್ನು ತೆಗೆದು ನೋಡಿದ್ರೆ, ಸ್ಪೆಷಲಿ ಪ್ರಶಾಂತ್ ಸಾಯಂಕಾಲ ಮನೀಶ್ ತಿವಾರಿ, ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿಯ ಸ್ಟೇಟ್ಮೆಂಟ್ ಒಂದನ್ನೇ ನೆನಪಿಸ್ತಾ ಇದ್ರು. 1991ರಿಂದ ಇಲ್ಲಿ ತನಕ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯಾವಾಗ ಸಂಘರ್ಷ ಆಗಿದೆಯೋ ಆವಾಗೆಲ್ಲ ಅಮೆರಿಕದ ಮಧ್ಯಸ್ಥಿಕೆ ಇದೆ. ಬಟ್ ಅದರ ಪ್ರಮಾಣ, ಇಂಟೆನ್ಸಿಟಿ ಬರ್ತಾ ಕಡಿಮೆ ಆಗ್ತಾ ಇದೆ. ದಿಸ್ ಟೈಮ್ ಇಟ್ ಈಸ್ ಲೀಸ್ಟ್ ಅಂತ. ಖಂಡಿತ ಹೌದು. 1991ರ ಯುದ್ಧದ ಬಗ್ಗೆ ಅನೇಕರು ಏನು ಜನರಲ್ಗಳು ಪಾರ್ಟಿಸಿಪೇಟ್ ಮಾಡಿದ್ರು, ಅವ್ರು ಬರೆದಂತ ಏನು ಬುಕ್ಸ್ ಇದೆ ಅದರಲ್ಲಿ ವೆರಿ ಕ್ಲಿಯರ್. ನಿಕ್ಸನ್ ಆಗಿನ ಟೈಮಲ್ಲಿ ಇಂದಿರಾ ಗಾಂಧಿಗೆ ಸಿಗ್ನಲ್ ಕಳಿಸಿದ್ರು. ಅವಾಗೆಲ್ಲ ಮೊಬೈಲ್ ಇವೆಲ್ಲ ಇರ್ಲಿಲ್ಲ. ಸಿಗ್ನಲ್ ಕಳಿಸಿದ್ರು ಆರ್ಮಿ ಇಂಟೆಲಿಜೆನ್ಸ್ ಮೂಲಕ, ದಟ್ ಢಾಕಾ ಒಳಗೆ ಭಾರತ ಸೈನ್ಯ ಒಳಗೆ ಹೋಗ್ಕೂಡ್ದು ಅಂತ. ಹಾಗೆ ಆರ್ಮಿ ಇಂಟೆಲಿಜೆನ್ಸ್ ಆ ಸಿಗ್ನಲ್ ಅನ್ನ ಇಂಟರ್ಸೆಪ್ಟ್ ಮಾಡಿ ಮೊದಲೇ ಅವರಿಗೆ ಮಣಿಕ್ ಶಾ ಅವರಿಗೆ ಈ ವಿಷಯ ತಿಳಿಸ್ತು. ಮಣಿಕ್ ಡೆಲ್ಲಿ ಲೈನ್ ಅನ್ನ 2 ದಿನ ಕಟ್ ಮಾಡಿದ್ರು ಅಂತ ಈ ಬುಕ್ ಗಳಲ್ಲಿ ಬರ್ದಿದೆ. 2 ದಿನ ಅವರು ಇಂದಿರಾ ಗಾಂಧಿ ಅವರ ಫೋನೇ ಎತ್ತಲಿಲ್ಲ. ಇಂದಿರಾ ಗಾಂಧಿಗೆ ನಿಕ್ಸನ್ ಅವರ ಪ್ರೆಷರ್ ಇತ್ತು. 7th ಫ್ಲೀಟ್ ಬಂದು ಬಂಗಾಳ ಕೊಲ್ಲಿಯಲ್ಲಿ ನಿಂತಿತ್ತು, ಧಮಕಿ ಹಾಕ್ತಾ ಇದ್ರು. 2 ದಿನ ಮಣಿಕ್ ಶಾ ಅವರು ತಮ್ಮ ಜೂನಿಯರ್ ಲೆಫ್ಟಿನೆಂಟ್ ಜನರಲ್ಗೆ ಹೇಳಿದ್ರು, ನಿಮಗೆ 2 ದಿನ ಟೈಮ್ ಇದೆ, ಢಾಕಾ ಎಂಟ್ರಿ ಮಾಡಿ ಢಾಕಾನ ವಶಕ್ಕೆ ತಗೊಳ್ಳಿ ಅಂತ. ಆ 2 ದಿನದಲ್ಲಿ ಅವ್ರದ್ದೇ ಕೋರ್ಸ್ ಮೇಟು ಆ ಕಡೆ ಪಾಕಿಸ್ತಾನದ ಕಮಾಂಡರು ಅವರು 90,000 ಜನರನ್ನ ಇವರು ಸರೆಂಡರ್ ಮಾಡೋ ಹಂಗ್ ಮಾಡಿ, ಸರೆಂಡರ್ ಆದ ನಂತರ ಮಣಿಕ್ ಶಾ ಇಂದಿರಾ ಗಾಂಧಿ ಅವ್ರಿಗೆ ತಿಳಿಸ್ತಾರೆ, ಜಯ ತಂದ್ಕೊಟ್ಟಿದ್ದೀನಿ, ವಿಜಯ ತಂದ್ಕೊಟ್ಟಿದ್ದೀನಿ ಅಂತ. ಈ ನಿಜ ಸ್ಥಿತಿಯನ್ನ ಪ್ರತಿಯೊಂದು ಬುಕ್ಕಲ್ಲೂ ಯಾವ ಜನರಲ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇದರಲ್ಲಿ ಅಂತ ಕಮಾಂಡರ್ ಅವರು ಸರಿ ಮಾಡಿರೋ ತಪ್ಪು ಗೊತ್ತಿಲ್ಲ, ಆದ್ರೆ ದೇಶಕ್ಕೆ ಒಳ್ಳೇದಾಗ್ಬೇಕು, ದೇಶಕ್ಕೆ ಮಹಾ ವಿಜಯ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಅವರು ಮಾಡಿದ್ರು. ಇದು ನಾನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೇನು ಅಂದ್ರೆ, ನೀವೀಗ ಹೇಳ್ದಂಗೆ ಭಾರತದ ಸೈನ್ಯ ಯಾವ ರೈಲು ಬಂದ್ ಆಗಿಲ್ಲ. ಎಲ್ಲಾ ರೈಲುಗಳಲ್ಲೂ ಸೈನಿಕರು ಸ್ಟ್ರೈಕ್ ಫೋರ್ ಬಾರ್ಡರ್ಗೆ ಮೂವ್ ಆಗ್ಬೇಕು, ಅದು ಆಗಿಲ್ಲ. ಮತ್ತು ಯಾವ ಟ್ಯಾಂಕ್ ರೆಜಿಮೆಂಟ್ಗಳು ನಮ್ಮ ಬಾರ್ಡರ್ ಅಲ್ಲಿ ಹೋಗಿಲ್ಲ. ಏನಾದ್ರೂ ನಿಜವಾಗಿ ಯುದ್ಧ ಆಗಿದ್ರೆ 125 ಕಿಲೋಮೀಟರ್ ನಮ್ಮ ಟ್ಯಾಂಕ್ ಗಳ ಒಳಗಡೆ ಹೋಗಿರೋವು. ನಮ್ಮ ಸೈನಿಕರು ಯಾರು ಗಡಿಯಿಂದ 1 ಹೆಜ್ಜೆ ಒಳಗಿಟ್ಟಿಲ್ಲ. ಇದು ಬರೇ ಟ್ರಯಲ್ ಅಷ್ಟೇ. ಇದು ಬರೇ ಏರ್ ಫೋರ್ಸು, ಆರ್ಮಿಯ ಏರ್ ವಿಂಗು, ನೇವಿಯ ಏರ್ ವಿಂಗು, ಡ್ರೋನ್ಗಳು ಮತ್ತು ರಿಮೋಟ್ ಕ್ಷಿಪಣಿಗಳು, ಇವುಗಳ ಚಮತ್ಕಾರ. ಇವು ಬರೀ ಒಂದು ನಿಜವಾದ ಸೈನಿಕರು ನಮ್ಮ ಟ್ಯಾಂಕು ಪಟಾಯಿಸುತ್ತೆ. ಪ್ರಾಬಬ್ಲಿ ನಮಗಂತಂದ್ರೆ ಈ ನ್ಯೂಕ್ಲಿಯರ್ ಆಪ್ಷನ್ ಅಲ್ಲೂ ಲೀಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.